ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಅದುವೇ ಆಲ್ಟರ್ಡ್ ಕಂಟೆಂಟ್. ನೀವು ನಿಮ್ಮ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡುವಾಗ ಎಸ್ ಆರ್ನೋ ಸೆಲೆಕ್ಟ್ ಮಾಡಲೇಬೇಕು ಸ್ನೇಹಿತರೆ. ನೀವು ಎಸ್ ಆರ್ನೋ ನಾವು ಯಾವ ಒಂದು ವಿಡಿಯೋಗೆ ಎಸ್ ಕೊಡಬೇಕು ಮತ್ತು ಯಾವ ಒಂದು ವಿಡಿಯೋಗೆ ನೋ ಕೊಡಬೇಕು ಅದೆಲ್ಲ ಡೀಟೇಲಾಗಿ ಹೇಳಿಕೊಡ್ತೇನೆ ಸ್ನೇಹಿತರೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್ ಸ್ನೇಹಿತರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆ ನಾನಿಲ್ಲಿ ಸ್ಕ್ರೀನ್ ರೆಕಾರ್ಡಿನ ಮುಖಾಂತರ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ. ಬನ್ನಿ ಸ್ನೇಹಿತರೆ, ಈಗ ನೀವು ನಿಮ್ಮ YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ ಸ್ನೇಹಿತರೆ. ಅಲ್ಲಿ ನೀವು ನಿಮ್ಮ ಕಂಟೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಪ್ಲೋಡ್ ಮಾಡಿದಂಥ ವಿಡಿಯೋ, ನೀವು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂದರೆ ಅದಕ್ಕೆ ಸಹ ಎಸ್ ಆರ್ ನೋನ ನೀವು ಮಾಡಲೇಬೇಕು ಸ್ನೇಹಿತರೆ. ಎಸ್ ಆರ್ ನೋ ಆಯ್ಕೆ ಮಾಡಲೇಬೇಕು. ಮತ್ತು ನೀವು ಹಳೆಯ ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ಅದಕ್ಕೆ ಸಹ ಅನ್ವಯಿಸುತ್ತೆ, ಅದಕ್ಕೆ ಸಹ ನೀವು ಎಸ್ ಆರ್ ನೋ ಮಾಡಬೇಕು ಸ್ನೇಹಿತರೆ. ಅದು ಹೇಗೆ ಅಂತ ಹೇಳಿಕೊಡ್ತೇನೆ. ಸೊ ನಿಮ್ಮ ಕಂಟೆಂಟ್ ಈ ರೀತಿಯಾಗಿ ಓಪನ್ ಆಗಿರ್ತದೆ. ಸೊ ನಿಮ್ಮ ಒಂದು ವಿಡಿಯೋದ ಪಕ್ಕದಲ್ಲಿ ಕಾಣುವಂಥ 3 ಡಾಟೆಡ್ ಲೈನಿನ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಬರುವಂಥದ್ದು. ನೀವು ಇಲ್ಲಿ ಎಡಿಟಿನ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ನಿಮಗೆ ಇಂಟರ್ಫೇಸ್ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಕೆಳಗೆ ಇದೆ ಆಲ್ಟರ್ಡ್ ಕಂಟೆಂಟ್. ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ ಈ ರೀತಿ ಬರುವಂಥದ್ದು. ಆಲ್ಟರ್ಡ್ ಕಂಟೆಂಟ್ ಅವರ ಪಾಲಿಸಿ ಏನಿದೆ ನೋಡಿ ಸ್ನೇಹಿತರೆ. ಡೂ ಎನಿ ಆಫ್ ದ ಫಾಲೋವಿಂಗ್ ಡಿಸ್ಕ್ರೈಬ್ ಯುವರ್ ಕಂಟೆಂಟ್ ಸ್ನೇಹಿತರೆ. ಅವರ ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಯಾವ ರೀತಿಯ ವಿಡಿಯೋಗೆ ಎಸ್ ಕೊಡಬೇಕು ಮತ್ತು ಯಾವ ರೀತಿಯ ವಿಡಿಯೋಗೆ ನೋ ಕೊಡಬೇಕು ಸ್ನೇಹಿತರೆ. ಅವರ ಮೊದಲನೇ ಪಾಯಿಂಟ್, ಮೇಕ್ಸ್ ಎ ರಿಯಲ್ ಪರ್ಸನ್ ಅಪಿಯರ್ ಟು ಸೇ ಆರ್ ಡೂ ಸಮಥಿಂಗ್ ದಟ್ ದೇ ಡಿಡಂಟ್ ಸೇ ಆರ್ ಡೂ. ಸೊ ಅಂದರೆ ಸ್ನೇಹಿತರೆ, ಇದರಲ್ಲಿ ನೀವು ಒಂದು ಒರಿಜಿನಾಲಿಟಿಯಾಗಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ತೀರಾ ಅಂದರೆ, ಸೊ ನಾವೀಗ ಮಾಡ್ತಾ ಇದೀವಲ್ವ, ಈ ಒಂದು ವಿಡಿಯೋಗೆ ನೀವು ನೋ ಅಂತಲೇ ಕೊಡಬೇಕು ಸ್ನೇಹಿತರೆ. ಆಲ್ಟರ್ಡ್ ವಿಡಿಯೋ. ಸೊ ನೆಕ್ಸ್ಟ್ ಇದನ್ನು ನಮ್ಮ ಕೊನೆಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನಾವು ಮೊದಲು ಅವರ 3 ಪಾಲಿಸಿಯನ್ನು ನೋಡ್ಕೊಂಡು ಬಿಡೋಣ ಸ್ನೇಹಿತರೆ. ಆಲ್ಟರ್ಡ್ ಫುಟೇಜ್ ಆಫ್ ಎ ರಿಯಲ್ ಇವೆಂಟ್ ಆರ್ ಪ್ಲೇಸ್ ಜನರೇಟ್ಸ್ ಎ ರಿಯಲಿಸ್ಟ್ ಲುಕಿಂಗ್ ಸೀನ್ ದಟ್ ಡಿಡಂಟ್ ಆ್ಯಕ್ಚುಲಿ ಅಕ್ವೇರ್ ಅಂತ ಇದೆ. ಸೊ ಇಲ್ಲಿ ಎಸ್ ನೋ ಅಂತ ಇದೆ ಸ್ನೇಹಿತರೆ. ಸೊ ನಾನು ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆಲ್ಟರ್ಡ್ ಕಂಟೆಂಟಿನ ಪಾಲಿಸಿ ಇರುವಂಥದ್ದು. ಸೊ ನಿಮ್ಮ ಒಂದು ವಿಡಿಯೋ ರಿಯಲ್ ಆಗಿದ್ದರೆ, ಇವಾಗ ನಾವು ನೇರ ಸಂಭಾಷಣೆಯಲ್ಲಿ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ನೀವು ನೋ ಅಂತ ಕೊಡಿ ಸ್ನೇಹಿತರೆ. ಆಲ್ಟರ್ಡ್ ಕಂಟೆಂಟ್ ಇರುವಂಥ ವಿಡಿಯೋ ನೀವು ಎಸ್ ಕೊಡುವಂಥ ವಿಡಿಯೋ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ, ಈಗ ವೈರಲ್ ಆಗ್ತಾ ಇರುವಂಥ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ನರೇಂದ್ರ ಮೋದಿಜಿಯವರ ವಿಡಿಯೋನ ಸುಮಾರು ಜನ ಮಾಡಿದ್ದಾರೆ. ಅವರು ಡ್ಯಾನ್ಸ್ ಮಾಡ್ತಾ ಇರುವ ಹಾಗೆ, ಯಾವುದೋ ಒಂದು ಡೈಲಾಗನ್ನು ಹೇಳ್ತಿರೋ ಹಾಗೆ ಮಾಡಿದ್ದಾರೆ. ಆ ರೀತಿಯ ಒಂದು ವಿಡಿಯೋಗಳು ಆಲ್ಟರ್ಡ್ ಕಂಟೆಂಟ್ ಆಗುತ್ತೆ ಸ್ನೇಹಿತರೆ. ಆ ರೀತಿಯ ವಿಡಿಯೋಗೆ ನೀವು ಎಸ್ ಅಂತ ಕೊಡಬೇಕು ಸ್ನೇಹಿತರೆ. ಸೊ ನಾನೀಗ ನಿಮಗೆ ಒಂದು ಎಕ್ಸಾಂಪಲಿನ ಮುಖಾಂತರ ಹೇಳೋದಾದರೆ, ಈಗ ನೀವು ಸುಮ್ಮನೆ ಇರ್ತೀರ. ಸೊ ನೀವೀಗ ಆ್ಯಕ್ಟಿಂಗ್ ಮಾಡೋ ಥರ ನಿಮ್ಮ ಒಂದು ವಿಡಿಯೋನ ಮಾಡಿಬಿಡೋದು. ಸೊ ಹಾಗೆ ಮತ್ತು ಹಿಂದೆ ಇರುವಂಥ ಪ್ಲೇಸ್ ಸಹ ರಿಯಲ್ ಆಗಿರಲ್ಲ ಸ್ನೇಹಿತರೆ. ಯಾವುದೋ ಒಂದು ಗ್ರಾಫಿಕ್ಸ್ ಇರ್ತದೆ. ಸೊ ನೀವು ಅದರಲ್ಲಿ ಯಾವುದೇ ಕೆಲಸವನ್ನು ಮಾಡಿರುವುದಿಲ್ಲ ಸ್ನೇಹಿತರೆ. ಆ ರೀತಿಯ ವಿಡಿಯೋ ಮುಂಚೆನೇ ರೆಡಿಯಾಗಿರುತ್ತೆ ವಿಡಿಯೋ. ಆ ವಿಡಿಯೋನ ತಂದು ನೀವು ಇಲ್ಲಿ ನಿಮ್ಮ ಒಂದು ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀರಾ ಅಂದರೆ ಅದಕ್ಕೆ ನೀವು ಎಸ್ ಅಂತಲೇ ಕೊಡಬೇಕು ಸ್ನೇಹಿತರೆ. ಆಲ್ಟರ್ಡ್ ಕಂಟೆಂಟ್ ಆಗುತ್ತೆ ಅದು. ಸೊ ನೀವು ಈಗ ನಿಮ್ಮದೇ ಆದ ಧ್ವನಿಯಲ್ಲಿ ಒಂದು ವಿಡಿಯೋನ ಮಾಡ್ತೀರಾ ಅಂದರೆ ಆ ವಿಡಿಯೋಗೆ ನೀವು ನೋ ಅಂತಲೇ ಕೊಡಿ ಸ್ನೇಹಿತರೆ. ಅದು ಅಂದರೆ ನಿಮ್ಮ ಒಂದು ರಿಯಲ್ ಆಗಿರುವಂಥ ವಿಡಿಯೋ, ನಿಮ್ಮದೇ ಒಂದು ಧ್ವನಿಯಲ್ಲಿರುವಂಥ ವಿಡಿಯೋ. ಹಾಗಾಗಿ ಅದು ಆಲ್ಟರ್ಡ್ ಕಂಟೆಂಟ್ ಆಗಲ್ಲ ಸ್ನೇಹಿತರೆ. ಸೊ ನೀವು ನೋ ಅಂತಲೇ ಕೊಡಿ ಸ್ನೇಹಿತರೆ. ಮತ್ತು ನಿಮ್ಮ ಹಳೆಯ ವಿಡಿಯೋಗಳಿಗೆ ಸಹ ಅನ್ವಯಿಸುತ್ತೆ ಸ್ನೇಹಿತರೆ ಇದು. ನೀವು ನಿಮ್ಮ ಚಾನಲಲ್ಲಿ ಎಷ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಆ ಎಲ್ಲ ವಿಡಿಯೋಗಳಿಗೆ ಸಹ ಎಸ್ ಆರ್ ನೋ ನೀವು ಮಾಡಲೇಬೇಕು ಸ್ನೇಹಿತರೆ. ಎಸ್ ಆರ್ ನೋ ಮಾಡಿಲ್ಲ ಅಂದರೆ ನೀವು ಎಸ್ ಆರ್ ನೋ ಮಾಡದಿರುವಂಥ ವಿಡಿಯೋ ಡಿಲೀಟ್ ಆಗುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಮತ್ತು ನಿಮ್ಮ ಚಾನಲ್ ಸಹ ಡಿಲೀಟ್ ಆಗ್ಬೋದು. ಸೊ ಹಾಗಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಿ ಸ್ನೇಹಿತರೆ. ಈ ಒಂದು ಹೊಸ ಅಪ್ಡೇಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಇಷ್ಟು ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ ಸ್ನೇಹಿತರೆ.